ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಲಾಗ್. ಇದು ಸಂಡೇ ಲಾಗ್. ಬೆಳಗ್ಗೆನೇ ಎದ್ದು ಸ್ವಲ್ಪ ಹಾಟ್ ವಾಟರ್ ಕುಡ್ಕೊಂಡಿದ್ದ ತಕ್ಷಣ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಈಗ ನೋಡ್ತಾ ಇದ್ದೆ. ಸೊ ಹೀರೆಕಾಯಿ ಇತ್ತು ಮನೇಲಿ, ಹಾಗಾಗಿ ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ಕೊಂಡಿದ್ದೆ. ಹೀರೆಕಾಯಿ ರೆಸಿಪಿ ಎಲ್ಲ ಈಸಿನೇ ಆಗಿರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ, ಮೇಯ್ನಾಗಿ ಹೆಲ್ದಿಯಾಗಿರುತ್ತೆ. ಸೊ ನಾವು ರೆಡಿ ಆಯಿತು ಬ್ರೇಕ್ಫಾಸ್ಟ್ ಅಂತ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಆಯಿತು, 5 o'clock ಆಯಿತು. ನಾನು ನನ್ನ ಹಸ್ಬೆಂಡು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು, ಹಾಗೆ ನನ್ನ ಮಗ ಕೂಡ ಇದ್ದ. ಸೊ ನಾವು 3 ಜನ ಹೊರಟ್ವಿ. ನಮ್ಮನೆ ಹತ್ರನೇ ಯೂನಿಯನ್ ಅಂತ ಶಾಪಿಂಗ್ ಇದೆ. ಹಾಗೆಯೇ ನಾನೆಲ್ಲ ಡ್ರೆಸ್ಸಸ್ಸು ನೋಡ್ತಾ ಇದ್ದೆ, ಯಾವ್ದು ನನಗೆ ಸೂಟಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಕಲೆಕ್ಷನ್ ವೈಸಲ್ಲಿ ಯೂನಿಯನಲ್ಲಿ ತುಂಬ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸ್ ಕೂಡ ಇದೆ. ಸೊ ಹಾಗಾಗಿ ನಾನು ಎಲ್ಲನೂ ನೋಡ್ತಾ ಇದ್ದೆ. ನನ್ನ ಮಗ ಕೋಪ ಮಾಡ್ಕೊಂಡಿದ್ದ, ಏನೋ ಲೇಸರ್ ಲೈಟ್ ಬೇಕಂತೇಳಿ. ಮಾತಾಡ್ಸಿದ್ರು ಕೂಡ ಮಾತಾಡ್ತಾ ಇರಲಿಲ್ಲ ಅವನು. ಸೊ ಹಾಗಾಗಿ ನಾನು 1-2-3 ಚೂಸ್ ಮಾಡಿಕೊಂಡು ಟ್ರಯಲ್ ಮಾಡೋಣ ಅಂತ ಹೋದೆ. ಸೊ ಫಸ್ಟ್ ಒನ್ ಹೀಗಿತ್ತು ಆ್ಯಂಡ್ ಸೆಕೆಂಡ್ ಒನ್ ನೋಡ್ತಾ ಇದ್ದೆ. ಬಟ್ ನನ್ನ ಹಸ್ಬೆಂಡು ಇದರಲ್ಲಿ ಯಾವುದಾದ್ರೂ ತೊಗೊ ನಿನ್ನಿಷ್ಟ ಅಂತ ಹೇಳಿದರು. ಸೊ ನಾನು ಒಂದು ಚೂಸ್ ಮಾಡಿದೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನಿಮ್ಗೆ ಯಾವ್ದು ನಾನು ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಫ್ರೆಂಡು ಬರ್ಡೇ ಇತ್ತು, ಲಾಸ್ಟ್ ವೀಕ್ ಇತ್ತು. ಸೊ ನಾವು ಹಾಗಾಗಿ ಸೆಲೆಬ್ರೇಟ್ ಮಾಡಿರಲಿಲ್ಲ. ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತು ಹೋಗಿದ್ವಿ ಅವ್ರ ಮನೆಗೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಅವ್ರು ರೆಡಿ ಆಗಿರಲಿಲ್ಲ, ಹಾಗಾಗಿ ಅವ್ರ ಮುಖ ತೋರಿಸೋದಕ್ಕೆ ಕ್ಯಾಮ್ರಾ ನೋಡಲ್ಲ ಅಂತ ಹೇಳ್ಬಿಟ್ಟು ಮುಖ ಕವರ್ ಮಾಡಿಕೊಂಡೇ ಓಡಾಡ್ತಾ ಇದ್ದರು. ಸೊ ಎಲ್ಲರೂ ರೆಡಿ ಆದ್ವಿ, ಅವರು ರೆಡಿ ಆಗಿಬಿಟ್ಟು ಬಂದರು. ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಕ್ ಸೆಲೆಬ್ರೇಷನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಫ್ರೆಂಡ್ಸ್ ಎಲ್ಲ ಸೇರಿದ ಮೇಲೆ ನಾವು ಹರಟೆ ಹೊಡಿಲೇಬೇಕಲ್ವಾ, ಎಲ್ಲನೂ ಹರಟೆ ಹೊಡ್ಕೊಂಡ್ವಿ. ಅವ್ರ ಸೆಲೆಬ್ರೇಷನ್ ಎಲ್ಲ ಮುಗೀತು. ಮತ್ತು ಮಕ್ಕಳದೇ ಹವಾ ಆಗಿತ್ತಲ್ಲಿ. ಮಕ್ಕಳು ಎಷ್ಟು ಅವರೆಲ್ಲ ಒಂದು ಕಡೆ ಸೇರಿದ್ದಾರೆ ಅಂದರೆ ಎಷ್ಟು ಗಲಾಟೆ ಮಾಡ್ತಾರೆ ಅಂದರೆ, ಎಲ್ಲ ಜೋರು ಮಾತಾಡಬೇಡಿ ಅಂದರೆ ಸಾಕು, ಇನ್ನೂ ಜೋರು ಮಾತಾಡೋಕ್ಕೆ ಶುರು ಮಾಡ್ಕೊತಾರೆ ಅವರು. ಹಾಗಾಗಿ ನಾವೇನು ಹೇಳೋದು ಕೂಡ ಹೋಗಲ್ಲ ಅವರಿಗೆ. ಸೊ ನಾವು ವೀಕ್ಲಿ 1 ಟೈಮ್ ಆರ್ 15 ಡೇಸ್ಗೆ 1 ಟೈಮ್ ಸೇರೋದು ಎಲ್ರೂ. ಸೊ ಹಾಗಾಗಿ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆದ್ವಿ ನಾವು. ಸೊ ಮನೇಲಿ ಮ್ಯಾಚ್ ಬಾಕ್ಸ್ ಇರಲಿಲ್ಲ, ಮತ್ತು ಹಾಗಾಗಿ ಅಣ್ಣ ಕ್ಯಾಂಡಲ್ ಹಚ್ಕೊಂಡ್ಬಂದರು. ಸೊ ಬಂದಿದ ತಕ್ಷಣ ಎಲ್ಲರೂ ಕೇಕ್ ಕಟ್ಟಿಂಗ್ ಆಯಿತು. ಹಾಗೆ ರ್ಯಾಂಡಮಾಗಿ ಎಲ್ರದ್ದು ಒಂದು ವಿಡಿಯೋ ಮಾಡಿಕೊಂಡೆ. ಸೊ ಒಬ್ಬೊಬ್ಬರು ಬೇಕಂತಲೇ ಯಾವ ಥರ ಫೋರ್ಸ್ ಕೊಡ್ತಿದ್ದಾರೆ ನೋಡಿ ನೀವು. ಟೀಸ್ ಮಾಡಿಕೊಂಡು ಆಟಗಳು ಆಡಿಕೊಂಡು ಮತ್ತು ತುಂಬ ಎಂಜಾಯ್ ಮಾಡಿದ್ವಿ ನಾವಿಲ್ಲಿ. ಯಾಕಂದರೆ ನಾವು ವೀಕ್ಲಿ 1 ಟೈಮ್ ಕೂಡ ಸೇರಲ್ಲ ನಾವು. ಪ್ರಾಬಬ್ಲಿ ಏನಾದರೂ ಫಂಕ್ಷನ್, ಏನಾದರೂ ಮೀಟಿಂಗ್ ಮಾಡ್ಬೇಕು ಅಂದ್ಕೊಂಡ್ರೆ ಮಾತ್ರ ನಾವು ಸೇರೋದು. ಆಲ್ರೆಡಿ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಸೊ ಮನೆಗೆ ಹೊರಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ. 10:30 ಆಗಿತ್ತು. ಸೊ ನಾವು ಅಲ್ಲಿಂದ ಹೊರಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.